ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮನೆಯಲ್ಲಿ ಮಖಾನನ ತಂದಿದ್ದೆ ಒಂದು ಪ್ಯಾಕೆಟು. ಅದು ಹಾಗೇ ಇತ್ತು, ಸಪ್ಪೆ ಇತ್ತು ಅಂತ ಹೇಳಿ ಮಕ್ಕಳು ಕೂಡ ತಿಂತಾ ಇರಲಿಲ್ಲ. ಅದನ್ನೇ ಯಾವ ರೀತಿ ಮಾಡಿ ಕೊಡ್ಬೋದು ಸ್ವೀಟಾಗಿ ಅಂತ ಹೇಳಿ ಮಕ್ಕಳಿಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾಕೆಟ್ ಮಖಾನನ ತಂದಿದ್ದೆ. ಒಂದು ಪ್ಯಾಕೆಟ್ ಫುಲ್ ನಾನು ಇವಾಗ ಬಾಣಲಿ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇದು ಬೆಂಡ್ ಥರ ಇರುತ್ತೆ, ಆದರೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳಿ ಬಿಸಿ ಮಾಡೋದಷ್ಟೇ. ಇದಕ್ಕೆ ಯಾವುದೇ ತುಪ್ಪ ಎಣ್ಣೆ ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಇರೋ ಬಾಣಲಿಗೆ ಹಾಕಿ ಫ್ರೈ ಮಾಡಿದರೆ ಸಾಕು. ಉರಿ ಕೂಡ ಜಾಸ್ತಿ ಇರಬಾರ್ದು. ಇದಕ್ಕೆ ಸ್ವಲ್ಪ ಸಣ್ಣ ಉರಿಲೇ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದರೆ ಅದು ಬಿಸಿ ಆಗುತ್ತೆ, ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಅಂತಂದೇಳಿ ಮಾಡೋದಷ್ಟೇ. ಈ ಪ್ಯಾಕೆಟ್ ತಂದು 15 ದಿನವೇ ಆಯಿತು, ಆದರೆ ಅದನ್ನು ತಿಂದೇ ಇರಲಿಲ್ಲ. ಯಾಕೆಂದರೆ ಅದು ಸಪ್ಪೆ ಅನ್ನಿಸ್ತಾ ಇತ್ತಲ್ಲ, ಹಾಗಾಗಿ ಮಕ್ಕಳು ತಿಂದೇ ಇರಲಿಲ್ಲ. ಅದಕ್ಕೆ ನಾನು ಈ ರೀತಿ ಮಾಡಿದರೆ ಬೇಗ ಖಾಲಿ ಮಾಡ್ತಾರೆ, ತಿಂತಾರೆ ಅಂತಂದೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಫುಲ್ಲು ತಣ್ಣಗಾಗಿದೆ. ಇದನ್ನು ನೀಟಾಗಿ ಫ್ರೈ ಮಾಡಾದಮೇಲೆ ಇದು ಯಾವ ರೀತಿ ಆಗುತ್ತೆ ಅಂದರೆ, ಸ್ವಲ್ಪ ಜೋರಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಒಡೆದೋಗುತ್ತದು. ಆ ರೀತಿ ಫ್ರೈ ಆಗಿರುತ್ತೆ. ಅದು ಮುಂಚೆನೇ ಈ ರೀತಿ ಪ್ರೆಸ್ ಮಾಡಿದರೆ ಆಗಲ್ಲ, ಸ್ವಲ್ಪ ಗಟ್ಟಿ ಬರುತ್ತದು. ಇವಾಗ ಒಂದು 2 ಸ್ಪೂನ್ನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ನೀವು ಬೇಕಾದರೆ ಕಪ್ಪೆಳ್ಳನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ಬಿಳಿ ಎಳ್ಳಿತ್ತು, ಅದನ್ನೇ ಫ್ರೈ ಮಾಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಮತ್ತು ಜಾಸ್ತಿ ಹುರಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಎಳ್ಳನ್ನು ಸಹ ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೀನಿ. ನಾನು ತಂದಿದ್ದು 1 ಪ್ಯಾಕೆಟ್ಟು ಮಖಾನ, ಹಾಗಾಗಿ ಇದಕ್ಕೆ 1/4 kg ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ. 1 ಪ್ಯಾಕೆಟ್ಗೆ 1/4 kg ಬೆಲ್ಲ ಕರೆಕ್ಟಾಗುತ್ತೆ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇವಾಗ ಅದನ್ನು ಕುದಿಸ್ತಾ ಇದ್ದೀನಿ. ಇದಕ್ಕೆ ಪಾಕ ತೆಗಿಬೇಕು, ಹಾಗೇ ಹಾಕೋ ಆಗಿಲ್ಲ. ನೀವು ಯಾವ ಬೆಲ್ಲನ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯೂಸ್ ಮಾಡಿರೋ ಬೆಲ್ಲ ಚೆನ್ನಾಗೇ ಇತ್ತು, ಗಲೀಜೇನಿರಲಿಲ್ಲ. ನಾನು ಹಾಗಾಗಿ ಸೋಸಿಲ್ಲ. ನೀವು ತಂದಿರೋ ಬೆಲ್ಲನ ಬೇಕಾದರೆ ಒಂದು ಸಲ ಕರಗಿಸಿದ ಮೇಲೆ ಸೋಸಿ ಆಮೇಲೆ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಎಲ್ರಿಗೂ ಗೊತ್ತಿರುತ್ತೆ ಪಾಕ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ. ಪ್ಲೇಟಲ್ಲಿ ನೀರು ಹಾಕಿದ್ದೀನಿ. ನೀರು ಹಾಕಿ ಇವಾಗ ಅದನ್ನು ಪಾಕನ ಹಾಕಿ ನೋಡ್ತಾ ಇದ್ದೀನಿ. ಇನ್ನು ಕೂಡ ಅದು ಒಂದುಗೂಡ್ತಾ ಇಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಪಾಕ ಬರಲಿ ಅಂತ ಹೇಳಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಕುದಿಸಿ ಮತ್ತೆ ನೋಡಿದೆ ನಾನು, ಇವಾಗ ಅದಕ್ಕೆ ಪಾಕ ಬಂದಿದೆ ನೋಡಿ, ಒಂದುಗೂಡ್ತಾ ಇದೆ, ಬಾಲ್ ಥರ ಶೇಪ್ ಬರ್ತಾ ಇದೆ. ಇವಾಗ ಇನ್ನೇನು ಪಾಕ ಬಂತು ಅಂತ ಅಂದಾಗಲೇ ನಾನು 2 ಏಲಕ್ಕಿನ ಕುಟ್ಟಿ ರೆಡಿ ಮಾಡಿಟ್ಟಿದ್ದೆ. ಇವಾಗ ಅದು ಪುಡಿನ ಹಾಕಿದ್ದೀನಿ. ಹಾಗೆ 2 ಸ್ಪೂನ್ ಎಳ್ಳನ್ನು ಸಹ ಫ್ರೈ ಮಾಡಿದ್ನಲ್ಲ, ಅದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಮಖಾನನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮಖಾನನ ಅದಕ್ಕೆ ಸೇರಿಸಿದ ಮೇಲೆ ಅದನ್ನು ಕೈ ಬಿಡ್ದೇ ನೀಟಾಗಿ ಫ್ರೈ ಮಾಡಬೇಕು. ಅಂದರೆ ಮೇಲಿಂದ ಕೆಳಗೆ ಫ್ರೈ ಮಾಡಿದರೆ ಎಲ್ಲ ಮಖಾನಗೂ ಸಹ ಪಾಕ ನೀಟಾಗಿ ಟಚ್ಚಾಗಿ ಹಿಡ್ಕೊಳತ್ತದು. ಹಾಗಾಗಿ ಸ್ವಲ್ಪ ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಆ ರೀತಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಪಾಕ ಬೇಗ ಗಟ್ಟಿಯಾಗಿ ಎಲ್ಲ ಮಖಾನಕ್ಕೂ ಸಹ ಹಿಡ್ಕೊಳ್ಳುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ರೀತಿಯಾಗಿದೆ. ಈ ರೀತಿ ಬಿಡಿಸ್ಕೋಬೋದು, ಒಂದಕ್ಕೊಂದು ತುಂಬ ಗಟ್ಟಿಯಾಗಿ ಬಿಡೋದೇ ಇಲ್ಲಪ್ಪ ಅನ್ನೋ ಥರ ಏನು ಹಿಡ್ಕೊಂಡಿರಲ್ಲ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇದು ಇವಾಗ ಸ್ವೀಟ್ ಆಗಿದೆ ಅಲ್ವಾ, ಎಲ್ಲರೂ ತಿಂತಾರೆ ಇವಾಗ. ಇದು ಸ್ವೀಟ್ ರೆಸಿಪಿ ಅಂತ ಹೇಳಿ ಇವಾಗ ಇದನ್ನು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅಂದರೆ ಕ್ರಂಚಿಯಾಗಿ ಹಾಗೇ ಇರುತ್ತೆ, ಏನೂ ಮೆತ್ತಗಾಗಲ್ಲ ಅಂತ ಹೇಳಿ ಇದಕ್ಕೆ ಹಾಕಿದ್ದೀನಿ. ಇವಾಗ ಹಾಕಿದ ಮೇಲೆ ಇದು ಸ್ವೀಟ್ ಆದಮೇಲೆ ಇವಾಗ ಮಕ್ಳಿಗೆ ಕೊಟ್ಟರೆ ಖುಷಿಯಿಂದನೇ ತಿಂತಾರೆ. ಸೊ ನೀವು ಯಾವಾಗಲಾದರೂ ಮಖಾನ ತಂದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.